ಹಾಯ್ ಹಲೋ ನಮಸ್ತೆ ಗಾಯ್ಸ್, ನಿಮಗೆಲ್ಲರಿಗೂ ಕನ್ನಡ ಕ್ರಿಯೇಟರ್ ಜಗತ್ತು ಚಾನಲ್ಗೆ ಇನ್ನೊಮ್ಮೆ ಸ್ವಾಗತನ ಕೋರ್ತಾ ನಾವು ಇವತ್ತು ಮಾತಾಡ್ತಾ ಇರತಕ್ಕಂಥ ವಿಷಯ ಯಾವುದ್ರ ಬಗ್ಗೆ ಅಂತಂದರೆ, ವೀಕ್ಷಕರೊಂದಿಗೆ ಅಥವಾ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತಾರೆ ಆ ಒಂದು ಸಬ್ಸ್ಕ್ರೈಬರ್ಸ್ ಜೊತೆ ನಾವು ಯಾವ ತರಹದ ಬಾಂಧವ್ಯವನ್ನು ಮೇಂಟೈನ್ ಮಾಡಬೇಕು ಅಥವಾ ಯಾವ ಥರ ಬಾಂಧವ್ಯವನ್ನು ನೋಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಪ್ರಮುಖವಾಗಿ ನೋಡೋದಾದರೆ ನಿಮಗೆ ನೋಡಿ, ಇವಾಗ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಒಂದು 10, 20, 50, 100, 1000 ಏನಾದರೂ ಸಬ್ಸ್ಕ್ರೈಬರ್ ಇದ್ದಾರೆ, 10,000 ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೂ ಕೂಡ ನಿಮಗೆ ಬರುವಂಥ ಕಮೆಂಟ್ಗಳನ್ನು ಪ್ರತಿಯೊಂದು ಕಮೆಂಟ್ಗಳಿಗೆ ನೀವು ಆ್ಯಕ್ಚುಲಿ ರಿಪ್ಲೈ ಕೊಡೋದು ತುಂಬ ಅವಶ್ಯಕವಾಗುತ್ತೆ. ಯಾಕಂದರೆ ಈ ಒಂದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಮುಂದೆ ಕೂಡ ಅದು ವ್ಯಾಲಿಡೇನೆ, ಬಟ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಿಮ್ಮ ಈ ಒಂದು ವಿಡಿಯೋ ಏನು ಮಾಡ್ತಾ ಇರ್ತೀರಾ ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಏನು ನೀಡ್ತಾ ಇರ್ತೀರಾ ಅದು ಎಷ್ಟು ಜನರಿಗೆ ಸಹಾಯಕವಾಗಿದೆ ಮತ್ತು ಅದರಲ್ಲಿ ಯಾವ್ಯಾವ ಬದಲಾವಣೆಗಳನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ನಿಮಗೆ ಆ ಒಂದು ಕಮೆಂಟ್ಗಳನ್ನೇ ಕಮೆಂಟ್ಗಳಲ್ಲೇ ನಿಮ್ಮ ವೀಕ್ಷಕರು ನಿಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ಒಂದು ಕಾಮೆಂಟ್ಗಳನ್ನು ನೀವು ಪಾಸಿಟಿವಾಗಿ ತಗೊಂಡು ಅದರಿಂದ ಏನನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡಿ ಮತ್ತು ನಿಮ್ಮ ಮುಂದಿನ ವೀಡಿಯೋಗಳಲ್ಲಿ ನೀವು ಅದನ್ನು ಅಳವಡಿಸಿಕೊಳ್ಳಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಯಾವುದೋ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಸುಮಾರು ದಿನಗಳ ನಂತರ ಮಧ್ಯದಲ್ಲಿ ಏನೋ ಒಂದಿಷ್ಟು ಗ್ಯಾಪ್ ಕೊಟ್ಟೆ, ಈಗ ಸುಮಾರು ದಿನಗಳ ನಂತರ ಮತ್ತೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಪ್ರಾಬ್ಲಿ ನನ್ನ ವಾಯ್ಸ್ ಹೇಗಿದೆ ಅಂತ ನನಗಿನ್ನೂ ಅಷ್ಟು ಗೊತ್ತಿಲ್ಲ, ಪ್ರಾಬ್ಲಿ ಚೆನ್ನಾಗಿ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರಿಗೆ ನನ್ನ ವಾಯ್ಸು ಅಥವಾ ನಾನು ಹೇಳುವಂಥ ವಿಷಯಗಳು ಚೆನ್ನಾಗಿ ಅನಿಸ್ಬೋದು ಅಥವಾ ಇಷ್ಟ ಆಗ್ಬೋದು. ಕೆಲವೊಬ್ಬರಿಗೆ ನನ್ನ ವಾಯ್ಸು ತುಂಬ ದಪ್ಪಗೆ ಅನಿಸ್ಬೋದು, ಕೇಳೋದಕ್ಕೆ ಒಂಥರ ಇರಿಟೇಟ್ ಆಗಿರ್ಬೋದು ಅಂತ ಯಾರಾದರೂ ಕಮೆಂಟು ಕೂಡ ಮಾಡಬಹುದು ಇದರಲ್ಲಿ. ಸೊ ಹಾಗಿದ್ದಾಗ ನಿಮ್ಮ ವಾಯ್ಸ್ ಚೆನ್ನಾಗಿ ಬರ್ತಿಲ್ವಾ, ಅದರಲ್ಲಿ ನೀವೇನು ಬದಲಾವಣೆ ಮಾಡ್ಕೊಬೋದು. ನಿಮ್ಮ ಧ್ವನಿಯನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿಕ್ಕಾಗಲ್ಲ, ಬಟ್ ನೀವು ಹೇಳ್ತಾ ಇರುವಂಥ, ನೀವು ರೆಕಾರ್ಡ್ ಮಾಡ್ತಿರುವಂಥ ಮೈಕಲ್ಲಿ ಏನಾದರೂ ಬದಲಾವಣೆ ಮಾಡ್ಬೋದು. ಅಥವಾ ನೀವು ಫೋನ್ ಮೈಕಿಂದ ರೆಕಾರ್ಡ್ ಮಾಡ್ತಾಯಿದ್ರೆ ವಾಯ್ಸ್ ಯಾವ ಥರ ಬರ್ತಾ ಇದೆ ಅನ್ನೋದು ಅದರಲ್ಲಿ ನೀವು ಒಂಚೂರು ಫೀಡ್ಬ್ಯಾಕನ್ನು ತಗೊಂಡು ಅದರಲ್ಲಿ ಮತ್ತೆ ಅದನ್ನು ಸರಿ ಮಾಡ್ಕೊಬೋದು. ಸೊ ಏನೂ ಇಲ್ಲ, ನಾನು ಫೋನ್ ರೆಕಾರ್ಡ್ರಲ್ಲಿ ಚೆನ್ನಾಗಿ ವಾಯ್ಸ್ ಬರ್ತಾ ಇಲ್ಲ ಅಂದರೆ ನೀವು ಯಾವುದಾದ್ರು ಒಂದು ಚಿಕ್ಕ ಮೈಕನ್ನು ಖರೀದಿ ಮಾಡಿ ಒಂದು ಒಳ್ಳೆ ವಾಯ್ಸ್ ಬರುವಂಥ ಮೈಕನ್ನು, ತುಂಬ ಜಾಸ್ತಿನೂ ಇನ್ವೆಸ್ಟ್ ಮಾಡಬೇಡಿ ಇನಿಷಿಯಲ್ ಸ್ಟೇಜಲ್ಲಿ ಯಾವುದ್ರ ಮೇಲೆ ಕೂಡ. ಯಾಕಂದರೆ ಯೂಟ್ಯೂಬು ಮತ್ತು ಇದೆಲ್ಲ ಹೇಗಂದರೆ ಫಸ್ಟಿಗೆ ನಿಮಗೆ ಅದ್ರ ಮೇಲೆ ಆಸಕ್ತಿ ಬರಬೇಕು. ಆಸಕ್ತಿ ಬಂದರೆ ಮಾತ್ರ ಅಥವಾ ನಿಮಗೆ ಇಚ್ಛೆ ಇದ್ದರೆ ಮಾತ್ರ ಇದನ್ನು ಒಂದು ಪ್ಯಾಷನಾಗಿ ತಗೊಳ್ಳಿ, ಒಂದು ಹವ್ಯಾಸವಾಗಿ ತಗೊಂಡು ಇದನ್ನು ಮಾಡಿ. ಮುಂದೆ ಒಂದಿಲ್ಲ ಒಂದು ದಿನ ಅದರಿಂದ ನಿಮಗೆ ಖಂಡಿತವಾಗಿ ಲಾಭ ಸಿಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಒಂದು ಹವ್ಯಾಸ ಅಥವಾ ಒಂದು ಪ್ಯಾಷನಾಗಿ ತಗೊಂಡಿದ್ದೀನಿ. ನನಗೆ ಗೊತ್ತಿರುವಂಥ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದ್ರ ಮುಖಾಂತರ ಯಾವುದೇ ಒಂದು ಕ್ರಿಯೇಟರ್ ಆಗಲಿ ಯಾವ ಥರ ವಿಡಿಯೋಗಳನ್ನು ಮಾಡಬೇಕು ಮತ್ತು ಯಾವ್ಯಾವ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಸೊ ಹಾಗೇನೆ ನನ್ನ ಸಲುವಾಗಿ ಇದು ಒಂದು ಡಾಕ್ಯುಮೆಂಟ್ ಕೂಡ ಆಗಿರುತ್ತೆ. ನಾನು ಯಾವಾಗ ಬೇಕಾದರೂ ಈ ವಿಡಿಯೋಗಳನ್ನು ನೋಡ್ಬೋದು. ನನಗೆ ಸೆಲ್ಫ್ ಮೋಟಿವೇಶನ್ ಸಲುವಾಗಿ ಕೂಡ ನಾನು ಈ ವಿಡಿಯೋಗಳನ್ನು ನೋಡ್ಕೊಳ್ಬೋದು. ಮತ್ತೆ ನೀವು ಪ್ರತಿಯೊಂದು ವಿಡಿಯೋನ ಮಾಡ್ತಿರುವಾಗ ನಿಮ್ಮ ಸಬ್ಸ್ಕ್ರೈಬರ್ ಜೊತೆ ಆ ವಿಡಿಯೋದಲ್ಲಿ ನೀವು ಪ್ರಶ್ನೆನ ಕೇಳ್ಬೋದು. ಅಂದರೆ ನೀವು ಮಾಡ್ತಾ ಇರುವಂಥ ವಿಡಿಯೋ ಅವ್ರಿಗೆ ಇಷ್ಟ ಆಗ್ತಿದೆಯಾ ಅಥವಾ ಇಲ್ವಾ, ಅಥವಾ ಏನು ಬದಲಾವಣೆ ಮಾಡಬೇಕು, ಅಥವಾ ಮುಂದೆ ಯಾವ ಒಂದು ವಿಷಯದ ಬಗ್ಗೆ ನಾನು ಮಾಹಿತಿ ನೀಡಲಿ ಅನ್ನುವಂಥ ನೀವು ಒಂದು ಪ್ರಶ್ನೆಯನ್ನು ಕೇಳಿ ಆ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಬಹುದು. ಸೊ ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ನೀವು ಆ ಕೇಳುವಂಥ ಪ್ರಶ್ನೆಗೆ ಪ್ರತಿಯೊಬ್ಬರು ಅಥವಾ ಅಟ್ಲೀಸ್ಟ್ ಒಂದು 10% ಜನ ನೋಡಿರೋರಲ್ಲಿ 10% ಜನ ನಿಮಗೆ ಈ ವಿಷಯದ ಬಗ್ಗೆ ಮಾಹಿತಿ ನೀಡಿ ಅಂತ ಏನಾದರೂ ಬಂದರೆ ನೀವು ಪ್ರತಿ ಸಲ ನಾನು ನೆಕ್ಸ್ಟು ನಮ್ಮ ಸಬ್ಸ್ಕ್ರೈಬರ್ಗೆ ಏನು ಹೇಳಬೇಕು ಅನ್ನುವಂಥ ಆ ಒಂದು ಗೊಂದಲದಿಂದ ಹೊರಗಡೆ ಬರ್ತೀರ. ಯಾಕಂದರೆ ನಿಮಗೆ ಆಲ್ರೆಡಿ ಒಂದಿಷ್ಟು ರಿಕ್ವೆಸ್ಟ್ ಬಂದಿರುತ್ತೆ, ಈ ಒಂದು ವಿಷಯದ ಬಗ್ಗೆ ವಿಡಿಯೋನ ಮಾಡಿ ಅಥವಾ ಈ ಒಂದು ಮಾಹಿತಿಯ ಬಗ್ಗೆ ವಿಡಿಯೋನ ಮಾಡಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ರಿಕ್ವೆಸ್ಟ್ ಬಂದರೆ ನಿಮಗೆ ಅಲ್ಲೇ ಕಂಟೆಂಟ್ ಸಿಗ್ಬಿಡುತ್ತೆ. ನೀವು ಅದಕ್ಕಾಗಿ ನಾನು ಇದನ್ನೇ ಮಾಡಬೇಕು, ಹೀಗೆ ಮಾಡಬೇಕು, ಅಥವಾ ನಾನು ನೋಡಿರೋ ವಿಡಿಯೋಗಳನ್ನು ನೋಡ್ತಾರಾ ಇಲ್ಲ ಜನ ಅಂತ ಅನ್ನುವಂಥ ಒಂದು ಭಯ ಬೇಡ. ಇವತ್ತು ಮಾಡುವಂಥ ವಿಡಿಯೋ ಅದು ಇವತ್ತು ಕ್ಲಿಕ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಮುಂದೆ ಒಂದು ದಿನ ಅದು ನಿಮ್ಗೆ ಯಾರೋ ಒಬ್ಬರಿಗೆ ತುಂಬ ಇಷ್ಟ ಆಗಿ ಅದನ್ನು 1000 ಜನಕ್ಕೆ ಶೇರ್ ಮಾಡ್ಬೋದು. ನೋಡಿ, ಒಬ್ಬ ಸಬ್ಸ್ಕ್ರೈಬರು ನಿಮಗೆ ಅಟ್ಲೀಸ್ಟ್ 1000ದಿಂದ 10,000 ಜನ ಸಬ್ಸ್ಕ್ರೈಬರ್ಗಳನ್ನು ಕೂಡ ತಂದು ಕೊಡ್ಬೋದು. ಅದು ಹೇಗಂದರೆ ಒಂದು ಕಮೆಂಟ್ನ ಮುಖಾಂತರ ನಿಮ್ಗೆ ಅವ್ರಿಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ಹೇಳಿ ಅವ್ರು ರಿಕ್ವೆಸ್ಟ್ ಮಾಡಿ ನಿಮ್ಮಿಂದ ವಿಡಿಯೋ ಮಾಡಿಸ್ತಾರೆ. ಅದ್ರ ಜೊತೆಗೆ ನೀವು ಮಾಡುವಂಥ ಮಾಹಿತಿ ಏನಾದರೂ ಸರಿಯಾಗಿದ್ದರೆ, ಜನಕ್ಕೆ ಅದು ಇಷ್ಟ ಆದರೆ ಅದನ್ನು ಲೈಕ್ ಮಾಡ್ತಾರೆ, ಹಾಗೆ ಅದನ್ನು ತಮ್ಮ ಗುಂಪುಗಳಲ್ಲಿ ಅದನ್ನು ಶೇರ್ ಮಾಡ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಆ ಒಂದು ವಿಡಿಯೋಗಳು ಇಷ್ಟ ಆದರೆ ನಿಮ್ಮ ಚಾನಲ್ನ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಹಾಗೆ ಆ ಚಾನಲ್ ಬೆಳೀತಾ ಹೋಗುತ್ತೆ. ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಜನರಿಗೆ ಏನು ಅವಶ್ಯಕತೆ ಇದೆ, ಅವ್ರಿಗೆ ಯಾವ ಮಾಹಿತಿ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ, ವಿಷಯಗಳ ಬಗ್ಗೆ ನೀವು ವಿಡಿಯೋ ಮಾಡ್ತಾ ಹೋದಾಗ
ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಕೇವಲ ನಿಮ್ಮ ಮಾಹಿತಿಗಾಗಿ ಜನ ಬರೋದಿಲ್ಲ, ನಿಮಗಾಗಿ ಜನ ಬರ್ತಾರೆ. ಸೊ ಹಾಗಾಗಿ ನೀವು ಆವಾಗ ಏನಾಗುತ್ತೆ, ನಿಮ್ಮದೇ ಒಂದು ಹೆಸರಿನ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಜನಕ್ಕೆ ಏನು ಇಷ್ಟ ಅನ್ನೋದನ್ನು ಅವ್ರ ಮುಖಾಂತರ ತಿಳ್ಕೊಂಡು ಆ ಒಂದು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರಯತ್ನಿಸಿ. ನೀವು ಪ್ರತಿಯೊಂದು ವಿಡಿಯೋ ಮಾಡ್ತಾ ಇರುವಾಗ ಏನೋ ಒಂದು ಏನಂತಾರೆ ಕೃತಕವಾಗಿರದೆ ಅಥವಾ ಒಂದು ಆ್ಯಕ್ಟ್ ಮಾಡದೆ ನೀವು ನಾರ್ಮಲಾಗಿ ಕ್ಯಾಶುವಲ್ ಆಗಿ ಒಬ್ಬ ಗೆಳೆಯನ ಹತ್ರ ಯಾವ ರೀತಿ ಕೂತ್ಕೊಂಡು ಮಾತಾಡ್ತೀರಾ ಆ ಥರ ಕೂತ್ಕೊಂಡು ನಿಮ್ಮ ಕ್ಯಾಮ್ರಾ ಜೊತೆ ನೀವು ಮಾತಾಡ್ಬೋದು. ಸೊ ಅದು ನಿಮಗೆ ನೈಜತೆ ಕೊಡುತ್ತೆ. ಯಾಕಂದರೆ ನೀವು ಪ್ರತಿ ಸಲ ಒಂದು ಆ್ಯಕ್ಟ್ ಮಾಡ್ತಾಯಿದ್ರೆ ನಿಮ್ಮ ತಲೆಯಲ್ಲಿ ಅದೇ ಬರುತ್ತೆ, ನಾನು ವಿಡಿಯೋ ಮಾಡ್ತಾ ಇರುವಾಗ ನನ್ನ ವ್ಯಕ್ತಿತ್ವ ಬದಲಾಗಬೇಕು ಅನ್ನುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ಹೇಗಿದ್ದೀರಾ ಹಾಗೆಯೇ ಆ ಒಂದು ವಿಷಯಗಳನ್ನು ನಿಮ್ಮ ಭಾಷೆಯಲ್ಲೇ ಹೇಳಿದ್ರೆ ಇನ್ನೂ ಉತ್ತಮ. ಯಾಕಂದರೆ ಅದು ನಿಮ್ಮ ಭಾಷೆಯಲ್ಲಿ ಹೇಳ್ತಿದ್ದಾಗ, ಭಾಷೆ ಅಂತಂದಾಗ ಕನ್ನಡ, ಹಿಂದಿ, ಇಂಗ್ಲೀಷ್ ಅನ್ನುವಂಥದ್ದಲ್ಲ. ನಾನು ಹೇಳ್ತಾ ಇರೋದು ನಿಮ್ಮ ಒಂದು ಭಾಷೆಯ ದಾಟಿಯಲ್ಲಿ. ಈಗ ಸಪೋಸ್ ನಾನೇನಾದರೂ ಉತ್ತರ ಕರ್ನಾಟಕದವನಾಗಿದ್ದರೆ ಅದೇ ಭಾಷೆಯಲ್ಲಿ ಹೇಳಿ, ಜನಕ್ಕೆ ಅರ್ಥ ಆಗುತ್ತೆ. ಕನ್ನಡ ದಕ್ಷಿಣ ಕರ್ನಾಟಕದವನಾಗಿದ್ದರೆ ಅದೇ ಭಾಷೆಯಲ್ಲೇ ಹೇಳಿ, ಯಾವುದೇ ತೊಂದರೆ ಇಲ್ಲ. ಯಾಕಂದರೆ ನೀವು ಹೇಳುವಂಥ ವಿಷಯ ಅಥವಾ ಮಾಹಿತಿ ಸರಿಯಾಗಿರಬೇಕು. ಹಾಗಾಗಿ ಮಾಹಿತಿ ಸರಿಯಾಗಿದ್ದಾಗ ಆವಾಗ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಈಗೆಲ್ಲ ಸುಮಾರು ಚಾನಲ್ಗಳನ್ನು ನೋಡ್ಬೋದು ನೀವು. ಹಲವಾರು ಅವರು ತಮ್ಮದೇ ಆದಂಥ ಭಾಷೆಗಳಲ್ಲಿ ತಮ್ಮದೇ ಆದಂತಹ ದಾಟಿಗಳಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಹಲವಾರು ಜನ ಸಬ್ಸ್ಕ್ರೈಬರ್ಗಳನ್ನು ನೀವು ಈ ಒಂದು ಯೂಟ್ಯೂಬಲ್ಲಿ ನೋಡ್ಬೋದು. ಹಾಗಾಗಿ ನೀವು ಯಾವಾಗಲೂ ವಿಡಿಯೋ ಏನಾದರೂ ಮಾಡ್ತಾ ಇರುವಾಗ ಅಥವಾ ರೆಕಾರ್ಡ್ ಮಾಡ್ತಾ ಇರುವಾಗ ಕೃತಕವಾಗಿರದೆ ಒಂದು ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಈ ವಿಡಿಯೋದಲ್ಲಿ ನಾನು ಇದೇ ಥರ ಇರಬೇಕು, ಹೀಗೆ ಸ್ಟಿಫಾಗಿ ಕೂತ್ಕೊಬೇಕು, ಮೈಕೈ ಎಲ್ಲ ಶೇಕ್ ಆಗಬಾರ್ದು, ಹಾಗೆ ಹಿಂಗೆ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನೀವು ಒಬ್ಬ ಫ್ರೆಂಡ್ ಜೊತೆ ಯಾವ ಥರ ಮಾತಾಡ್ತೀರಾ ಅದೇ ರೀತಿಯಾಗಿ ಕೂತ್ಕೊಂಡು ಆ ಕ್ಯಾಮ್ರಾದ ಜೊತೆ ಮಾತಾಡಿದ್ರೆ ತುಂಬ ಒಳಿತು. ಸೊ ಥ್ಯಾಂಕ್ ಯು. ನಮ್ಮ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ. ನಾವು ಹೇಳ್ತಾ ಇರೋಂಥ ವಿಷಯ ಅಥವಾ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾವುದೇ ಒಂದು ವಿಷಯದ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನಿಸ್ತೇವೆ. ಧನ್ಯವಾದಗಳು.